ಅದು ಯಾವುದೋ ಕಮೆಂಟಲ್ಲಿ ಕೇಳ್ತಿದ್ರು ನಿಮ್ಮ ಮಿಸಸ್ನ ಯಾಕೆ ಇಲ್ಲಿ ಹೊಸ್ಮನೆ ತಕ್ಕೆ ಯಾವುದೋ ಕೆಲಸಕ್ಕೆ ಕರ್ಕೊಬರಿಕಿಲ್ಲ ಅಂತ. ಹಂಗೆ ಅಷ್ಟು ಸಖತ್ತಾಗಿ ಹಂಗೆ ಸೋಕಿಯಾಗಿ ಸಾಕ್ತಾ ಇರೋದು, ಯಾವ ಕೆಲಸಕ್ಕೂ ಕರ್ಕೊಬರ್ದಂಗೆ. ಇವತ್ತು ಒಂಚೂರು ಇಲ್ಲಿ ಕಸ ಗುಡ್ಸಕ್ಕೆ ಕರ್ಕೊಂಬಂದಿರೋದು. ಹಾಯ್, ನನ್ನೆಲ್ಲ ಪ್ರೀತಿಯ ಆತ್ಮೀಯ ಸ್ನೇಹಿತರಿಗೆ, ಸ್ನೇಹಿತೆಯರಿಗೆ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಮಕ್ಕಳಿಗೆ, ಮರಿಗೆ, ಪ್ರತಿಯೊಬ್ಬರಿಗೂ, ಪ್ರತಿ ಜಿಲ್ಲೆಯವ್ರಿಗೂ, ನಿಮ್ಮ ಫ್ಯಾಮಿಲಿಗೆ, ನಿಮಗೆ ಎಲ್ಲ ನನ್ನ ಕಡೆಯಿಂದ, ಈ ಸಕ್ಕರೆ ನಾಡು ಕೆಂಪನ ಕಡೆಯಿಂದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ. ನಾನು ಇರ್ತೀವಿ ಪಾಪ 5 ಗಂಟೆಗೆ ಎದ್ದು ಎಲ್ಲನೇ ತಾರಿಸಿ ತೊಳೆದು ಆದರೆ 7 ಗಂಟೆ ಆದರೂ ಇನ್ನೂ ಕಾಪಿ ಕಾಯಿಸಿಲ್ಲ. ಹೊಸಿಯೆಲ್ಲ ಇವಳು 4 ಗಂಟೆಗೆ ಹೇಳ್ತೀನಿ ಅಂತ, ಬೇಡ ಸುಮ್ಮನಿರು ಆಮೇಲೆ 5 ಗಂಟೆಗೆ ಎದ್ದೇಳುವೆ ಅಂತ ನಾನು ಹೇಳಿಸ್ನಿಲ್ಲ ಅಂತಂದ್ರೆ 8 ಗಂಟೆ ಗಂಟು ಮನೆ ಕತ್ತಾಳೆ. ತಲೆ ಮೇಲೆ ಹೊಡೆದೆ 5 ಗಂಟೆಗೆ ಹೇಳ್ಸಿರೋದು. ಇವತ್ತು ಹಬ್ಬ 7 ಗಂಟೆ ಆದರೂ ಹೇಳಿಕಿಲ್ಲ. ಒಂದು ಮಂಕ್ರಿ ಇದು ಗುಡಿ ಹಾಕೊಳ್ಳೆ ಪಾತ್ರೆ ಕೂಡ ಇಲ್ಲಿ ತೋರ್ತೀನಿ. ಇಲ್ಲಿ ಇವೆಲ್ಲ ಈಗ ನಾನು ಬೋದಿ 5 ಗಂಟೆ ರಾತ್ರಿಗೆ ಎದೊಳ್ಸೋದಕ್ಕೆ ಇವೆಲ್ಲನೇ ಈಗ ಹೊಸಿ ತೊಳ್ಕೊಬಂದು ಮಡ್ಗವಳೆ. ಇಲ್ಲಿ ಒಂದು ಮಂಕ್ರಿ ಇವು ಒಂದು ಮಂಕ್ರಿ ಅವು ಹಂಗೆ ಬಿದ್ದವೆ. ಇಲ್ಲಿ ಈಗ ಅಲ್ಲಿ ಅದು ಹೆಂಗೆ ಅಲ್ಲಿ ಹೊಸ ಮನೇಲಿ ಕೆಲಸವೇ ಅಂತ ಅಂದೋದಕ್ಕೆ ಅದು ಇಷ್ಟೊತ್ತಿಗೆ ಎದ್ದು ಈಗ ಕಾಪಿ ಕಾಯಿಸ್ತಾ ಇರೋದು. ಏನ್ಲ ಸುಮ್ಮನಿರೋ ಕೊಡಗಂಟ. ಇಲ್ಲೇ ಎಲ್ಲ ಗುಡ್ಡಿ ಹಾಕಿ ಮಡಗಿದ್ಲು ಬಚ್ಚಲಲ್ಲಿ ಒಮ್ಮೆಗೆ. ಈಗ ಅದು ಎದೊಳ್ಸಿರೋದಕ್ಕೆ ನಲ್ಲಿ ನೀರು ನಿಂತೋಯ್ತವೆ ಹೋಗೋ ಅಂತ ಬೋದಿ ಕಳಿಸೋದಕ್ಕೆ 5 ಗಂಟೆಲಿ. ನಾನು ಹೇಳಿಸ್ನಿಲ್ಲ ಅಂದರೆ ನಿಂತೋಗುವ. 4 ಗಂಟೆಗೆ ಎದ್ದು ಹಬ್ಬದ ದಿನಾರು ಎದ್ದೋಳು ಮಾನಿಕಿಲ್ಲ. 5 ಗಂಟೆಗೆ ಹೇಳಿಸ್ತಲ್ಲ. ಅದು ಹೇಳ್ಸಿದ್ರೆ ಎಲ್ಲ ಎಡ್ತಿರ್ ಗಂಡನ ಹೇಳಿಸ್ಬೇಕು, ಎದ್ದು ಹೋಗೋ ಹೊಲ್ತಕ್ಕೆ ಅಂತ. ನಾನೇ ಹೇಳಿಸ್ಬೇಕು, ಲೆಕ್ಕ ಹಾಕಳಿ ಹೆಂಗೆ ನನ್ನಣೆ ಬರವ. ಆಮೇಲೆ ಇನ್ನೂ ಇಲ್ಲೆಲ್ಲ ಕೆಲಸ ಎಲ್ಲ ತಾರ್ಸೋಳೆ, ಇನ್ನೂ ರಂಗೋಲೆ ಬಿಟ್ಟಿಲ್ಲ ಏನಿಲ್ಲ. ಈಗ ಎಲ್ಲರ ಮನೆ ಹತ್ರನೂ 4 ಗಂಟೆಗೆ ಎದ್ದು ಎಲ್ಲ ತೊಳಿತಾ ಇರ್ತಾರೆ. ಎಲ್ಲ ಹೆಂಗೆ ರಂಗೋಲೆ ಗಿಂಗೋಲೆ ಬಿಟ್ಕೊಂಡು ಎಲ್ಲ ಇದು ಮಾಡ್ತಾಯಿರ್ತಾರೆ. ನಮ್ಮ ಮಟ್ಟಿಲಿ ಹಿಂಗೆ ನಮ್ಮ ಕತೆ ಈ ಥರ ಎದೊಳಿಸ್ಬೇಕು ನಾವೇ. ಯಾಕಲ ಕೆಮ್ಲು ಯಾರ್ಯಾರು ಕೆಮ್ಲ ನಿಮಗೆ 330 ಕಾಲುವೆ ಯಾರಿಗಾರ ಒಬ್ಬೊಬ್ರಿಗೆ ಅದು ಇದು ಒಟ್ಟಿನಲ್ಲಿ ನನಗಂತೂ ನೆಮ್ಮದಿ ಕೊಡೋಕ್ಕಿಲ್ಲ. ನಮ್ಮ ಕೆಂಚನ ಕಡೆಯಿಂದ ಮಕ್ಕಳಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಕರಿನ ಕಡೆಯಿಂದ ಕರಿಯ ಮುನ್ಸ್ಕೊಬಿಟ್ಟವನೆ ಹುಷಾರಿಲ್ಲ ಹೊಸಿಯಾ ಬೋದ್ಬಿಟ್ಟೆ, ಅದಕ್ಕೆ ಮುನ್ಸ್ಕೊಬಿಟ್ಟವನೆ ಕೆಮ್ಲು. ನಮ್ಮ ಕರಿನ ಕಡೆಯಿಂದಲೂ ಎಲ್ಲ ಮಕ್ಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಹೆಂಡ್ತಿ ಕಡೆಯಿಂದಲೂ ನನ್ನ ಹೆಂಡ್ತಿ ಹೆಂಗೆ ಯಾರ್ಯಾರಿಗೆ ಸರಿಯಾಗಿ ವಾಗ್ದಾನ ಮಾಡೋಕ್ಕೆ ಬರೀಕಿಲ್ವೋ, ಅಡುಗೆ ಮಾಡೋಕ್ಕೆ ಬರೀಕಿಲ್ವೋ ಅವ್ರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಡಿಯವ ನಾನು ಇವನು ಹೊಡಿಯವ ಓದ್ಬಿಡು. ಅದು ಹೆಂಗೆ ಮುಟ್ಟು ಒಯ್ದು ನಾನು ನನ್ನ ಮಗನ ಮುಟ್ಟು ನೋಡ್ತೀನಿ. ಅದು ಹೆಂಗೆ ಚುಟ್ಟ ಕೊಡು ನೀನು ಅಂತ ಚುಟ್ಟ ಕೊಡು ನೀನು ಏನೋ ಇದು ತರಬೇಕು. ಏನು ತರಬೇಕು? ಎಣ್ಣೆ ಪ್ಯಾಕೆಟು, ಕಡಲೆಬೇಳೆ, ಮೈದಾ. ಇಲ್ಲಿಗೆಲ್ಲಿ ಗೊತ್ಕೊಬತ್ತದ ಈ ಕಾಪಿ ಆಯಿತು. ಏನು ತಲೆಗಿಲ್ಲ ಕೆಟ್ಟೋಗಿದ್ದದ ಮುಖ ಹೆಂಗೋ ಬೆಳಿಗ್ಗೆ ಒತ್ತಂತೀಯ ನಿನಗೆ. ಅಲ್ಲಿ ನನ್ನ ಮೊಬೈಲ್ ಹಾಕಕ್ಕೆ ಬಂದೀನಿ ಇಲ್ಲಿ ಸ್ಟ್ಯಾಂಡ್ಗೆ. ಏನು ಹೇಳ ಏನರಲ್ಲ ನಿಮ್ಮ ಕರ್ಮ. ಏನು ಜಾಸ್ತಿ ಬೇಕಾ? ನಡಿ ಆಯಿತು, ನಾನು ಬಿಟ್ಕೊಡ್ತೀನಿ. ನಡಿ ಕುಡಿವೆ, ಅದೆಷ್ಟು ಕುಡಿವೆ ನೀನು. ಅಷ್ಟಪ್ಪಿನ ಲೋಟ ಕೊಟ್ಬಿಟ್ಟು ನೀನು ಎಂಥ ವಾಗ್ದಾನ ಮಾಡೋ ಹೆಂಗ್ಸೋ ನೀನು. ಚಿಕ್ಕ ಲೋಟ ಕೊಟ್ಬಿಟ್ಟು ತುಂಬ ಬಿಟ್ಕೊಡ್ಬೇಕು. ದೊಡ್ಡ ಲೋಟ ಕೊಟ್ಬಿಟ್ಟು ಕಾಲು ಭಾಗ ಬಿಟ್ರೆ ಇನ್ನೆಂಗೆ ಮಾಡೋ ಬೈಕ್ಳು. ಕಲ್ತಿರೋದಂಥ ಬುದ್ಧಿ ನೀನು ಕಲ್ತಿರೋದಂಥ ಬುದ್ಧಿ ನೀನು. ಏನು ಅಟ್ಟಿಲ್ ಲೋಟಿಲ್ವಾ? ನಮ್ಮ ಅವು ತೆಗೆದು ಮಡಗಿಲ್ವಾ? ಇಲ್ಲ ಅಂತ ಹೇಳಿಲ್ಲ. ಈಗೆಲ್ಲ ಬೆಳಗಿವ್ನಿ ಅಷ್ಟು ಮಾತ್ರ ಹಂಗೆ ಮಡಿಕೊಂಡಿದೆ ಕಾಫಿ. ಅಲ್ಲಿ ನಿನ್ ಕತೆ ಕೇಳ ಬೈಕ್ಳು. ಅಯ್ಯೋ ಪಿಸ್ತಾ ಕಾಫಿ ಒಳಗೆ ಹಾಕ್ತಿರೋದು ನೋಡ. ಬಿಸ್ಕೆಟ್ಲ ಅದು ಹಾಕ್ಬಿಡ್ದು ಕಣಪ್ಪ ಹಂಗೆ. ಏನೋ ಹೇಳಕ್ ಬಂದೆ, ಇಂಥ ಹೆಂಡತಿಯ ಕಟ್ಕೊಂಡು ಎಲ್ಲ ಮರ್ತೆ ಹೋಯ್ತವೆ ಕಣ. ಹೋಗು, ನಾನು ಏನು ಹೇಳೋದು. ಎಷ್ಟು ಪ್ರೀತಿಯ ತೋರ್ತೀರಿ ಅಂದರೆ, ನಾನು ಯುಗಾದಿ ಹಬ್ಬದ ಶುಭಾಶಯಗಳು ಅಂತಲೇ ವಿಡಿಯೋ ಹಾಕಿಲ್ಲ, ಫೋಟೋ ಹಾಕಿಲ್ಲ, ಏನೂ ಇಲ್ಲ. ನನಗೆ ಕಾಮೆಂಟಲ್ಲೇ ಮಾಡೋರೆ, ಕೆಂಪಣ್ಣ ಸರ್ ಯುಗಾದಿ ಹಬ್ಬದ ಶುಭಾಶಯಗಳು, ಕೆಂಪಣ್ಣ ಯುಗಾದಿ ಹಬ್ಬದ ಶುಭಾಶಯಗಳು. ಆಮೇಲೆ ಯಾವುದೋ ಒಂದು ಮಳೆ ನನಗೆ ಏನು ಮಾಡನೆ, ನಾನು ಎತ್ತಗೆ ಅಂತ ಏನು ಮಾಡನೆ.
ಒಂದು ಮಳೆ ಹಿಂಗೆ ಯಾವ ಊರ ಕಡೆನೋ ಹಿಂಗೆ ಆನ್ಕಲ್ ಮಳೆ ಓದೋದೆ ಅಂತ ಒಂದು ವಿಡಿಯೋ ಹಾಕಿದೆ. ಯಾವ್ಯಾವ ಜಿಲ್ಲೆ ಹಿಂಗೆ ಕಾಮೆಂಟ್ ಮಾಡೋರು ಅಂದರೆ ಆ ಜಿಲ್ಲೆಯರೆಲ್ಲ ನೋಡ್ತಾರಲ್ಲ, ಅದಕ್ಕೆ ನಾನು ಖುಷಿಯಾಗೋದು. ಅದಕ್ಕೆ ಪ್ರತಿ ಜಿಲ್ಲೆ ಪ್ರತಿ ಕುಟುಂಬಕ್ಕೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತಾ ಇರೋದು. ಆಯ್ತಾ? ಈ ಬಾಯಿಗೆ ಬಟ್ಟೆ ಹಾಕ್ಬಿಟ್ಟು ಕಟ್ಬಿಡ್ಲೆ. ಚೆನ್ನಾಗಿ ಅದೇ ಈಗ ಯಾರದ್ಲ ಇದು? ಅದು ತಗೋ. ಪಟಾಪಣ್ಣ ಹಿಗ್ಗು ಬಂದು ಕುತ್ಕೊಂಡಿ ಹೋಗಿಲ್ವಾ? ಅಲ್ಲಿ ಕ್ಲೀನ್ ಮಾಡಿಕಿಲ್ವಾ? ನೋಡಿ ಹೋಗದ. ಇನ್ನು ಕರ್ಕೋತೀವಿ. ಕೆಮ್ಮದೆ ಇದ್ರೆ ಕರ್ಕೊ ಹೋಗೋದು, ಕೆಂಪುದ್ರೆ ಕರ್ಕೊ ಹೋಗ್ತೀವಿ. ನೋಡು ಇಲ್ಲೇ ಆಚೆನೆ ಅದೇ ನೋಡು ಕಸ ಎತ್ತಕಂಬರ ಮಾವ. ಹಬ್ಬ ಜೋರ? ಇಲ್ಲೇ ಇದೆ ಮರ. ಬರೀ ಪಟಪಟ್ನೆ ಬರೀ ಬರೀ ಅಲ್ಲೇ ತಗಲ್ಲ ಮರ. ಬಾ ಹತ್ಲ ಮೇಕೆ ಅಲ್ಲೇ ಅದೇ ನೋಡ್ಲ ಮರ. ಎತ್ಕಲ. ಹ್ಞೂ ಇನ್ನೇನು 50 ಇದೆ. ಲೋಯ್ ಮರ ಎತ್ಕಳ ಎಲ್ಲ ಒಂಥರ ಎಲ್ಲ ಹಂಗೆ ಕಣ. ಒಂದು ಕಾರು ಬುದ್ಧಿ. ಹಾಂ ಇನ್ನೇನು ಮರ ಅಂದರೆ ಕಸ ಎತ್ತಕ್ಕದು. ಸೂರ್ಯ ಸೂರ್ಯ ಸಿಸ್ವರ ಇಲ್ಲಪ್ಪ, ಸಿಸ್ವರ ಇಲ್ಲ. ಓ ಇದೆಯಾ? ಓ ದಿನ ಇಲ್ಲಿಗೆ ಬರೋದು ನೀನು ಈ ಸಿಸ್ವರ್ಕೆಯಾ? ಹ್ಞೂ ಈಗ ಅಲ್ಲಿ ಮನೆ ತಗ್ಬಿಟ್ರೆ ನಮ್ಮ ಹಳೇಟಿಗೆ ಹೊಂಟು ಬಂದೀಯ ನೀನು, ಗೊತ್ತಾ ನಿಂಗೆ? ನಡ್ಕೊ ಬಂದ್ಬಿಡ್ತಿದ್ದೆ. ಇದೆಲ್ಲ ಬರಲೇ ಇಲ್ವಲ್ಲ ಇವಳು ಇನ್ನು. ಏನು ಮಾಡ್ತದಲ್ಲ ಕಾಣೆ. ಇವೇನಪ್ಪ ಇವು ಇಲ್ಲಿ ಮಲಗಿರವು? ಏನಿವು? ಎಮ್ಮೆ? ಏಯ್ ಸರಿಯಾಗಿ ಹೇಳು, ಎಮ್ಮೆಯ ಇವು? ಹಾಂ ಎಷ್ಟಿದವು? ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ, 4 ಅಂತ. 4 ಯಾಕಲ್ಲ ಇರೋದು? ಎಮ್ಮೆ ಎಲ್ಲ ಕಣಪ್ಪ ಇವು. ಏ ಇಲ್ಲತಿಯಸ ಇವು ಎಮ್ಮೆ ಎಲ್ಲ ಇವು. ಇಲ್ಲತಿಯಸ ಅವುವೇ ಎಮ್ಮೆ ಅಲ್ಲ ನಮ್ದು ಅಮ್ಮ. ನಮ್ಮ ಮಟ್ಟಿ ಎಲ್ಲಿದ್ದದು? ನಮ್ಮ ಮಟ್ಟಿ ನಮ್ಮ ಮನೆ ಇಲ್ಲಪ್ಪ. ಹಾಂ ದೂರ ಹೊಸ ಮನೆ? ಹಾಂ ಎಲ್ಲಿ? ಇಲ್ಲೇ? ಹಾಂ ಇದು ಯಾವುದಪ್ಪ? ಹಿಂದೆ? ಏ ನಮ್ದಾ? ಯಾರು ಹೇಳ್ದಾರ ನನಗೆ? ಹಾಂ ಯಾರು ಹೇಳ್ದಾರ ನಿಂಗೆ ಇದು ನಮ್ಮನೆ ಅಂತ? ನಮ್ದಲ್ಲ ಕಣಪ್ಪ. ನಮ್ದಾ? ವಾ ನಂಗೆ ಗೊತ್ತೇ ಇಲ್ವಲ್ಲ. ಹಂಗಾರೆ ಕ್ಲೀನ್ ಮಾಡು ಹೋಗು ಮನೆಯಲ್ಲನೇ ಈಗ. ಏ ನಾನು ಯಾಕೆ ಮಾಡೋಣ, ನೀನು ಮಾಡಲ್ಲ. ಹಾಂ ಹೋಗತ್ತಾಗ ಅವಾಜಿ ಆಗ್ತಾನೆ. ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕೀಗ. ಎಲ್ಲ ಈ ಥರ ಕೆತ್ತಿ ಇದೆಲ್ಲ ಮಾಡ್ಬಿಟ್ಟಾರಲ್ಲ, ಎಲ್ಲ ಗಲೀಜಾಗೈತೆ. ಮೈ ಕ್ಲೀನ್ ಮಾಡಬೇಕು. ಅದಕ್ಕೆ ಈಗ ಮಿಸ್ಸಸ್ನೇ ಕರ್ಕೊಬತ್ತಾರದು ಎಲ್ಲ ಕ್ಲೀನ್ ಮಾಡೋಕ್ಕೆ. ಮೇಲ್ಗಡೆ ರೂಮು ಇವು ಎಲ್ಲ ಕ್ಲೀನ್ ಮಾಡಬೇಕು. ಎಳ್ವಾದಿ ಬಂದಂಗೆ ಬರೋದು. ಹಾಂ ನಾವು ಬಂದು ಎಷ್ಟೊತ್ತಾಯ್ತು? ಈ ವೈದ್ಯನ ಎತ್ಕೊ ಬರ್ನಿಲ್ವೇನೋ ನಾನು. ಹಾಂ ಹಾಂ ಬೇಗ ಹೋಗಿ ಮೇಲ್ಗಡೆ ರೂಮ್ ಕ್ಲೀನ್ ಮಾಡ್ಕೊಬರಕ್ಕೆ ಮೊದಲು. ಬರಲು ಎಲ್ಲ ಎದ್ದದೇನೋ ನೋಡು. ಇಲ್ಲೇ ಇಲ್ವಾ? ಹಾಂ ಇಲ್ಲೇ ಇಲ್ವಾ? ತಗೊಂಡೋಗು. ಗುಡಿಸ್ಲೆ ಆಯ್ತು. ಈಗ ನಾನು ವಿಡಿಯೋ ಮಾಡ್ತೀನಿ ಕಣ್, ಗುಡಿಸು. ಹಾಂ ಕ್ಲೀನ್ ಮಾಡಬೇಕು. ಮನೆ ಏನು ಕ್ಲೀನ್ ಮಾಡಿ ನಡಿ. ಆ ಮನೆಯಾ? ಹಾಂ ಇದ್ರದೇ ನಡಿ. ಎಲ್ಲ ಎತ್ಬಿಡ್ತೀನಿ ಅಮ್ಮಯ್ಯಿಗೆ ಪಟ್ನ ಈಗ ನಿಮ್ಸು ಕ್ಲೀನ್ ಆಗ್ತದೆ. ಏನು ಅಂತ ಎಲ್ಲ ಉದ್ದ ಪತ್ತ ಇರ್ತಾವಲ್ಲ ಎಲ್ಲ ಕೂದಿ ಇಲ್ಲಿ
ನಾವು ಎಲ್ಲ ನಿಂಗೆ ಸೈಜ್ ನೋಡ್ಕೊಂಡು ಆಮೇಲೆ ಯಾವುದೋ ಉಡಿ ಪಡಿ ಹಾಕಿ ಇಷ್ಟಪ್ಪ ಮಂದಾಗಿರುವ ಮಾಡ್ತಾರೆ 4,000 5,000 ಒಂದು ಡೋರು 4,500 ಇದು ಇನ್ನು ಲ್ಯಾಂಪ್ ಮಾಡಿಲ್ಲ ಎದ್ಕೋ ಆಮೇಲೆ ಆರಾಮು ಎಲ್ಲ ನೀಟಾಗಿ ಪಟಾಪಟ್ನ ಕೆಳದು ಮನೆ ಇದೆಲ್ಲ ಅವೇ ಮೀನು ಅವೇ ತಾಕ್ಬೇಕು ಮೀನು ಅಲ್ಲೇ ಜಾಸ್ತಿ ಇರೋದು. ಏಯ್ ಬಿಡೋದು ಕದ ಹಿಂದೆ ಮುಂದೆ ಆಡ್ತದೆ ಅಂದ್ಕೊಟ್ಟಿದ್ದು ನಾನೇ. ಈಗ ಫಸ್ಟ್ ಕೆಳಗದ್ ಮಾಡ್ಕೊಂಡಿದ್ದಾನೆ ತಿರ್ಗ ಜೈಲ್ ಮಾಡ್ತಿರಲ್ವಾ. ಒಂದು ಸಣ್ಣ ಖುಷಿ ಹೆಂಗೆ ಅಂತಂದರೆ ಇವತ್ತಿನವರೆಗೂ ನನಗೆ ಇಷ್ಟು ವರ್ಷ ಆಗದೆ ಮದುವೆ ಆಗಿ 2 ಮಕ್ಕಳಾಗಿದ್ವಿ. ನಮ್ಮ ಮನೇಲಿ ಒಂದು ರೂಮ್ ಇಲ್ಲ, ಒಂದು ಡೋರ್ ಇಲ್ಲ. ಇದೇ ಮೊದಲ ಡೋರು ಅಂತ ನಮ್ಮ ರೂಮ್ಗೆ ಇದೇ ಮೊದಲನೇ ಡೋರ್. ಇನ್ನೂ ಇದೇನೇನೋ ಚಿಲ್ಕ ಏನೋ ಫಿಟ್ ಮಾಡಿಲ್ಲ, ಮೇನ್ ಡೋರ್ ಫಿಟ್ ಮಾಡುವಾಗ ಮಾಡಾರಂತೆ. ಒಂದೊಂದು ಡೋರು 4,500 ರೂಪಾಯಿ. ಆಮೇಲೆ ಯುಗಾದಿ ಹಬ್ಬ ಪ್ರತಿ ವರ್ಷನೂ ಪ್ರತಿ ವರ್ಷನೂ ಯುಗಾದಿ ಹಬ್ಬದಲ್ಲಿ ಹಳ್ಳದ ಬೈಲಲ್ಲೆಲ್ಲ ಆಟಗಳು 1 ತಿಂಗಳು 15 ದಿನ ಮುಂಚೆನೇ ಶುರು ಮಾಡಿಬಿಡ್ತಿದ್ರು. ಈ ವರ್ಷನೇ ಎಲ್ಲೋ ನಮ್ಮ ಬೈಲ್ ಕಡೆ ನಾನು ಎಲ್ಲೋ ನೋಡ್ತಾನೆ ಇಲ್ಲ. ಕೆಲವು ಊರ ಕಡೆ ಹೆಂಗೋ ಗೊತ್ತಿಲ್ಲ, ಇಸ್ಬಿಟ್ಟು ಎಲ್ಲ ಮೂರೆಲೆ ಇದೆ ಎಲ್ಲ ಆಡೋದು. ಇವತ್ತು ಸಂಜೆಯಿಂದ ಸ್ಟಾರ್ಟ್ ತಗೋ. ಈ ವರ್ಷ ಎಷ್ಟು ಕೊಟ್ಟಿಲ್ಲ ದುಡ್ಡ? ಎಷ್ಟು ಕೊಡನೆ? ಅದು ಯಾವ ಕೈ ಇದೆ, ಯಾವುದಲ್ಲ ಅತ್ತೆ ಕೈ. ಹೋದ ವರ್ಷ ಕೊಟ್ಲು, ಅದೇನೋ ಒಂಟೆ ಹೋಯ್ತು 1,000 ರೂಪಾಯಿ ಏನೋ. ಈ ವರ್ಷ ಒಂದು 10,000 ಕೊಡೋ. ಈ ವರ್ಷ ಮನೆಗೆ ಒಂದು ಇದು ಇದ್ಬೇಕಲ್ಲ, ಇನ್ನ ಒಂದು 5-6 ಲಕ್ಷ ಬೇಕಲ್ಲೇ. ಹೊಡ್ಕ ಬರ್ತೀನಿ 5-6 ಲಕ್ಷ. 5-6 ಲಕ್ಷ ಹೊಡ್ಕ ಬರ್ತೀನಿ. ಹೊಡಿಕಿಲ್ವಾ? ಇಲ್ಲೇ ಅನಿಷ್ಟ್ ಬಾಯಿ ಇವಳೇ ನೋಡೋದು ಬಿಡ್ತಾಳಲ್ಲ. ಅನಿಷ್ಟ್ ಬಾಯಿ ಇಲ್ಲೇ ನೋಡೋದು ಬಿಡ್ತದಲ್ಲ. ಇನ್ನೇ ನಾವೆಲ್ಲಿ ಹೊಡಿಯೋದ ನಾವು? ಕಾಸ ಎಲ್ಲಿ ಹೊಡಿಯೋದ ನಾವು? ಇಂಥ ಅನಿಷ್ಟ್ ಬಾಯಿಗಳು ಹೊಡಿಲಿ. ಪಚ್ಚಿ ಆಡ್ತೀನಿ ಈ ಸಲ. ಪಚ್ಚಿ ಆಡೋದು ಇಸ್ಬಿಟ್ಟು ಆಡುವಂಗಿಲ್ವಂತೆ, ರೂಲ್ಸ್ ಮಾಡಿದಾರಂತೆ. ಏನು ಪ್ರತಿ ವರ್ಷ ಯುಗಾದಿಗಳು ಬರ್ತಾವ, ನೀವು ನಂಬಲ್ಲ. ಒಂದು ಯುಗಾದಿ ಹಬ್ಬದಲ್ಲೂ ನಾನು 10 ರೂಪಾಯಿ ಅಂತ ಹೊಡೆದಿಲ್ಲ, ಒಂದು ಯುಗಾದಿ ಹಬ್ಬದಲ್ಲೇ. ಯಾಕೆಂತಂದರೆ ಇಸ್ಪೀಟ್ ಆಟ ಹೆಂಗೆ ಅಂತಂದರೆ, ನಾನು ಕಲ್ತಿದ್ದು, ನಾನು ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದೆ. ಮಾಮೂಲಿ ಬಾರು ಕ್ಲಬ್ಬು ಈ ಥರ ಇದರಲ್ಲೇ ಬಂದಿದ್ದು. ರೂಟಲ್ಲಿ ನಾವು ಅಲ್ಲಿ ವರ್ಕ್ ಮಾಡ್ಕೊಂಡು ಬಂದಿದ್ದು. ಕ್ಲಬ್ಬಲ್ಲಿ 4 ವರ್ಷ 2008ನೇ ಇಸ್ವಿಯಿಂದ 2011ವರೆಗೂ ಬೆಂಗಳೂರಲ್ಲಿ ಕ್ಲಬ್ಬಲ್ಲೇ ಕೆಲಸ ಮಾಡಿದ್ದು ನಾನು. ಅದರಿಂದ ಇಸ್ಪೀಟ್ ಆಟ ಕಲ್ತಿರೋದು. ಹಳ್ಳಿಕೆರೆ ಅಂತ ಅಂದ್ಬಿಟ್ಟು ಮದ್ದೂರು ಓನರು ಮಾದೇವಣ್ಣ ಅಂತ ಅಂದ್ಬಿಟ್ಟು ಹಳ್ಳಿಕೆರೆ ಮದ್ದೂರವರು ಹೆಂಗೆ ಎದುರ್ಕತ್ತಿದ್ವು ಅಂತಂದರೆ, ಅವ್ರಿಗೆ ನಾವು 2008ರಲ್ಲಿ ನಾವಿನ್ನೂ ಚಿಕ್ಕವರು ಅಂತಂದರೆ ಸ್ವಲ್ಪ ಏಜ್ ಆಗಿದ್ರು ಕೂಡ ಅವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ನಾವು ಒಂಥರ ಚಿಕ್ಕ ಥರನೇ. ಅಷ್ಟು ಮೈಂಡ್ ಇವತ್ತಿನವರು ಬರೀ 10ನೇ ಕ್ಲಾಸ್ ಓದ್ತಾರನ್ನ ಕೆಣ್ಕೋಕ್ಕಾಗಲ್ಲ, ಅದಕ್ಕಿಂತ ಚಿಕ್ಕರನ್ನ ಕೆಣ್ಕೋಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ ಕಾಲ. ಬಟ್ ಅಷ್ಟು ಟ್ಯಾಲೆಂಟು, ಅಷ್ಟು ಇದು ಫಾಸ್ಟು ಇಲ್ಲ ನಾವು ಒಂಥರ. ಹಂಗಿದ್ದಾಗ ಅವರು ತೀರೋಗ್ಬಿಟ್ರು, ಮಾದೇವಣ್ಣ ಅಂತ ಅಂದ್ಬಿಟ್ಟು ಹಳ್ಳಿಕೆರೆ ಮದ್ದೂರವರು. ಅದಕ್ಕೆ ಮೊದಲು ನಾವೆಲ್ಲ ಚೆನ್ನಾಗಿ ಕಲ್ತಿದ್ವಲ್ಲ. ನಾವು ಹೊರಗಡೆ ಇದ್ದು ಅವ್ರು ಏನಾರ ಕ್ಲಬ್ ಒಳಗಡೆ ಬಂದಿದ್ರೆ ನಮಗೆ ಕ್ಲಬ್ ಒಳಗೆ ಬರೋಕ್ಕೆ ಭಯ ಆಗೋದು. ಎಲ್ಲಿ ಹೊಡೆದ್ಬಿಟ್ಟಾರೋ ಅಂತ ಅಷ್ಟು ಭಯದಿಂದ ನಾವಲ್ಲಿ ಕೆಲಸ ಮಾಡ್ಕೊಂಡಿದ್ದು. ಸ್ಯಾಟ್ಲೈಟು ಇಲ್ಲಿ ಹೊಸಕುಡದಳ್ಳಿ ಅಂತ ಅಂದ್ಬಿಟ್ಟು ಗೌರಿಪಳ್ಳಿಯ, ಅಂಚೆಪಳ್ಳಿಯ ಸ್ಯಾಟ್ಲೈಟು ಈ ಸರೌಂಡಿಂಗಲ್ಲಿ 4 ವರ್ಷ ಕ್ಲಬ್ಬಲ್ಲಿ ಇದ್ದದ್ದು. ಅಲ್ಲಿ ಹಲವಾರು ಸ್ನೇಹಿತರುಗಳು ತುಂಬ ಪರಿಚಯ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಅಲ್ಲಿ ನಾವು ಇಸ್ಬಿಟ್ಟು ಕಲ್ತಿದ್ದು. ಅದ್ಯಾವುದೋ 11 ಎಲೆ ಇರಬೇಕು, ಮೋಸ್ಟ್ಲಿ 11 ಎಲೆನೋ ಅದೆಷ್ಟೆಲೆಯೋ ಮರ್ತಗೊಬಿಟ್ಟಿನಿ. ರಮ್ಮಿ ಅಂತ ಬರ್ತದೆ, ಅದೆಷ್ಟೆಲೆಯೋ ಗೊತ್ತಿಲ್ಲ, ಅದು ರಮ್ಮಿ ಅಂತ ಬರ್ತದೆ. ರಮ್ಮಿ ಕಲ್ತಿದ್ದಲ್ಲಿ ಆಮೇಲೆ 23 ಎಲೆ ಆಟ. ಅಲ್ಲಿ ತುಂಬ ಹಲವಾರು ಸ್ನೇಹಿತರು. ಹಿಂದಿ ಕಲ್ತಿದ್ದು ಅಲ್ಲಿ ಅಲ್ಪ ಸ್ವಲ್ಪ, ಉಪ್ಪರು ನೀಚೆ ಅಂದರು ಹೀಗೆ ಬೀಜ ಏನೇನೋ ಬರ್ತಾವಲ್ಲ, 11 12 ತೀಸು ಹಸಿ ಸವು ಹಜಾರು ಹಿಂಗೆಲ್ಲ ಒಂದು ಸ್ವಲ್ಪ ಹಿಂದಿ ಕಲ್ತಿದ್ದು ಅಲ್ಲಿಂದನೇ. ಯಾಕೆಂದರೆ ಅಲ್ಲಿ ಮುಸ್ಲಿಮ್ಸ್ ಬಾಂಧವರು ಜಾಸ್ತಿ ಬರ್ತಿದ್ರು ಇಸ್ಪೀಟ್ ಆಟಕ್ಕೆ. ಅದರಿಂದ ಅಯ್ಯೋ ಹೊಸಿಯಲ್ಲ. ಅವರು ಟೀ ಕೇಳ್ತಾವ್ರೆ ಅಂತಂದರೆ ಟೀ ಮೊದಲು ನೀರು ಕೊಡಬೇಕು, ನೀರು ಆಮೇಲೆ ಟೀ ಕುಡಿಯೋದವರು. 5 ಬೆಳಗ್ಗೆ 5 ಉಂಗ್ರ ಕತ್ತಿಗೆ ಚೈನು ಎಲ್ಲ ಹಾಕಬತ್ತಿದ್ರು. ಇಸ್ಪೀಟ್ ಆಡಿ 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 ಕೆಲವರು ಏನೂ ಇಲ್ದಂಗೆ ಆಗೋರು. ಇಸ್ಪೀಟಲ್ಲಿ ಉದಾಹರಣೆಗಳು 100ಕ್ಕೆ ಒಂದು 10 ಜನ ಶ್ರೀಮಂತರಾಗ್ಬೋದೇನೋ, ಇನ್ನು 90 ಜನ ಮಠ ಸಾಗೋಯ್ತಾರೆ. ಅದಕ್ಕೋಸ್ಕರ ಜೂಜಾಡಬಾರ್ದು. ಅದರಂಥ
ಕೆಟ್ಟದ್ದು ಇನ್ನೊಂದಿಲ್ಲ. ಬಟ್ ಯುಗಾದಿ ಹಬ್ಬ ಟೈಮಲ್ಲಿ ಕೆಲವರು ಹಾಡಿ ಹಿಂಗಾಗುತ್ತೆ ಅಂತಂದರೆ ವರ್ಷ ಪೂರ್ತಿ ಸಂಪಾದನೆ ಮಾಡಿರೋದ ಈ ಹಬ್ಬದಲ್ಲಿ ಕಳೆದು ಬಿಡ್ತಾರೆ. ಅದಕ್ಕೇ ಇಸ್ಪೀಟ್ ಆಡಬೇಡಿ ಅಂತ ದೊಡ್ಡವರು ಎಲ್ಲ ಬ್ಯಾನ್ ಮಾಡಿರೋದು, ಪೊಲೀಸವರು ಎಲ್ಲ ಹೇಳೋದು. ಆಡಬೇಡಿ, ಇಸ್ಪೀಟು ಗ್ಯಾಮ್ಲಿಂಗು ಆಡಬಾರ್ದು ಅಂತ ಹೇಳೋದು ಆ ಉದ್ದೇಶಕ್ಕೋಸ್ಕರನೇ. ಮ್ಯಾಕ್ಸಿಮಮ್ ನಾನೇ ಒಂದು 50,000 ಗಂಟೆ ಒಂದೊಂದು ಸಲ ಕಳೆದುಬಿಟ್ಟಿರೋ ಉದಾಹರಣೆಗಳು ಅವೆ. ಅಲ್ಲಿ ಇಸ್ಪೀಟ್ ಆಟ ಕಲ್ತಿದ್ದು ಮಾದೇವಣ್ಣವರು ಅವರು ತೀರೋಕ್ಕೂ ಮೊದಲು ನಾವು ಕಲ್ತಿದ್ದೋ ಇಸ್ಪೀಟ್ ಆಟನ. ಅವರು ತೀರೋದ ನಂತರ ಬೋನಸ್ ಟೇಬಲು ಅಂತ ಬೆಳಿಗ್ಗೆ ಟೈಮು ಆಟ ಶುರು ಹೋಗೋಕ್ಕೂ ಮೊದಲು ಬೋನಸ್ ಟೇಬಲು ಬರುತ್ತೆ, ಫ್ರೀ, ದುಡ್ಡಿಲ್ಲ ಏನಿಲ್ಲ. ಆ ಬೋನಸ್ ಟೇಬಲ್ಗೆ ಕುತ್ಕೊಬಿಡವು, ನೈಟ್ 10 ಗಂಟೆ ತನಕನೂ ಆಡವು. ಅದು ಕಲ್ತ್ಕೊಂಡು ಆಮೇಲೆ ಒಂದಷ್ಟು ವರ್ಷ ಆದಮೇಲೆ ಬಿಟ್ಬಿಟ್ಟು ಊರಿಗೆ ಬಂದು ಜೀವನ ಸ್ಟಾರ್ಟ್ ಆಯಿತು. ಹಂಗೆ ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ ಒಂದು ವರ್ಷನೂ ನಾನು ಗೆದ್ದಿರೋ ಇತಿಹಾಸನೇ ಇಲ್ಲ. ಪಚ್ಚಿಲೇನೋ ಒಂದು 30,000 ರೂಪಾಯಿ ಗೆದ್ದಿದೆ ಒಂದ್ಸಲ, ಅದು ಬಿಟ್ಟರೆ ಪ್ರತಿ ವರ್ಷವೂ ಕಳೆದಿರೋದೆ, ಗೆದ್ದಿಲ್ಲ. ನೋಡಬೇಕು ಈ ವರ್ಷ ಎಲ್ಲರ ಪಚ್ಚಿ ಗಿಚ್ಚಿ ಆಡಿದ್ರೆ ಒಂದು 3 ಕಾಸು. ಯಾಕೆಂತಂದರೆ ಆಲ್ರೆಡಿ ಸಾಲದಲ್ಲೇ ಇರೋದು. ಈಗ ಮನೆಗೆ ಬಂಡವಾಳ ಹಾಕ್ಬಿಟ್ಟು ಪ್ರಯತ್ನ ಪಡಮ್ಮ, ಏನಾರ ಅಷ್ಟಿನಿಂದ ಹೋಗಿರೋದೆಲ್ಲ ರಿಕವರಿ ಆಗುತ್ತೆ ಹಿಂಗೆ ನೋಡಮ್ಮ ಅಂತ ಟ್ರೈ ಮಾಡಮ್ಮ. ನೋಡಮ್ಮ ಕೆಳಿಕ ಈಗ ಅಲ್ಲಿ ಕ್ಲೀನ್ ಮಾಡ್ತಾಳೆ, ಹೋಗಮ್ಮ. ಅದು ಯಾವುದೋ ಕಮೆಂಟಲ್ಲಿ ಕೇಳ್ತಿದ್ರು, ನಿಮ್ಮ ಮಿಸಸ್ನ ಯಾಕೆ ಇಲ್ಲಿ ಹೊಸ್ಮನೆ ತಕ್ಕೆ ಯಾವುದೋ ಕೆಲಸಕ್ಕೆ ಕರ್ಕೊಬರಿಕಿಲ್ಲ ಅಂತ. ಹಂಗೆ ಅಷ್ಟು ಸಖತ್ತಾಗಿ ಹಂಗೆ ಸೋಕಿಯಾಗಿ ಸಾಕ್ತಾ ಇರೋದು, ಯಾವ ಕೆಲಸಕ್ಕೂ ಕರ್ಕೊಬರ್ದಂಗೆ. ಇವತ್ತು ಒಂಚೂರು ಇಲ್ಲಿ ಕಸ ಗುಡ್ಸಕ್ಕೆ ಕರ್ಕೊಂಬಂದಿರೋದು. ಇಟ್ಟು ಹೊತ್ಕೊಬರೋದು ನಾನೇ, ಕಾಫಿ ಕೊಡೋದು ನಾನೇ, ಹಂಗೆ ಸಾಕ್ತಾ ಇರೋದು, ಹಂಗೆ ನೋಡ್ಕೊತಾ ಇರೋದು. ಇವತ್ತು ಕರ್ಕೊಂಬಂದಿನಿ, ಹಬ್ಬ ಒಂಚೂರು ಮನೆ ಒಂಚೂರು ಕ್ಲೀನಾಗಿ ಕಾಣಲಿ ಅಂತ. ಇವಾಗ ನೋಡಿ, ಈಗ ಸುಮಾರಾಗಿ ನೀಟಾಗಿ ಕಾಣ್ತಾ ಇದೆ, ಎಲ್ಲ ಹಂಗಂಗೆ ಆಯಿತು. ಈಗ ಒಂದು ಸ್ವಲ್ಪ ನೀಟಾಗಿ ಕಾಣ್ತದೆ. ಹತ್ತತ್ರ ಇನ್ನು ಒಂದೂವರೆ ತಿಂಗಳು ಬೇಕು ಅನಿಸುತ್ತೆ ಕೆಲಸ ಎಲ್ಲ ಫಿನಿಶಿಂಗ್ ಆಗೋಕ್ಕೆ. ಏಕೆಂದರೆ ಪ್ರತಿದಿನ ಗೃಹಪ್ರವೇಶ ಇವಾಗ, ಎಲ್ಲರ ಹೋಗಲಿ ಗೃಹಪ್ರವೇಶ ಇವಾಗ, ಅಂತ ಮಾಮೂಲಿ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಮುಂದಾಗಿ ಹೇಳ್ತಾರೆ, ಇನ್ನು ಒಂದೂವರೆ ತಿಂಗಳಿಗೆ ಕಂಪ್ಲೀಟ್ ಆಗೋ ಸಾಧ್ಯತೆ ಐತೆ. ನೋಡಮ್ಮ, ಖಂಡಿತ ನಿಮ್ಮ ಪ್ರೀತಿ ಸದಾಕಾಲ ಇದೇ ಥರ ಇರಲಿ. ಬಟ್ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಪ್ರೀತಿಯ ಚೆನ್ನಾಗಿ ತೋರ್ತಾ ಇದ್ದೀರಾ. ದಿನ ವೀಡಿಯೋ ಮಾಡೋಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ನಿಮ್ಮ ಪ್ರೀತಿ ಇರಲಿ, ಆದಷ್ಟು ಪ್ರಯತ್ನ ಪಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಆದಷ್ಟು ಹೆಚ್ಚು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಈಗ ಅಲ್ಲಿ ಹೊಸ್ಮನೆ ಕೆಲಸ ಎಲ್ಲ ಮುಗಿಸ್ಕೊ ಬಂದಾಯಿತು. ಇನ್ನು ಹೊಲ್ತಕ್ಕೆ ಹೋಗಿ ಹೂ ಬಿಟ್ಟಿರುವಂಥ ಇದು ಏನಪ್ಪ ಬೇವಿನ ಸೊಪ್ಪು ಕಿತ್ಕೊಬರ್ಬೇಕು. ಬೆಲ್ಲ ಇದ್ದಾವಲೇ ಇಲ್ಲ, ಇನ್ನು ಸ್ನಾನ ಮಾಡಬೇಕು. ಆಮೇಲೆ ಒಂಚೂರು ಬೇವು ಬೆಲ್ಲ ತಿನ್ನಬೇಕು. ಆಮೇಲೆ ಇವಳಿಗೇನೋ ಒಬ್ಬಟ್ಟು ಮಾಡೋಕ್ಕೆ ಕಾಳು ಕಡ್ಡಿ ಇವೆಲ್ಲನೇ ತಂದು ಕೊಡಬೇಕು. ಆಮೇಲೆ ಇವಳು ಒಬ್ಬಟ್ಟು ತಡ್ತಾ ಇರ್ತಾಳೆ, ನಾವು ಎಲ್ಲರ ತಟ್ಟಕ್ಕೆ ಹೋಗಬೇಕು. ಹಂಗೆ ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಇದು ಒಬ್ಬಟ್ಟಿಗೆಲ್ಲ ಇದಾವ ಐಟಮು ಇಲ್ಲ, ಅವು ತರಬೇಕಾ? ಒಬ್ಬಟ್ಟು ಎಷ್ಟು ಮಾಡಿ, ಎಷ್ಟು ಸೇರ್ ಮಾಡಿ ಹೇಳು ಒಂದು ಅಂದಾಜಲ್ಲಿ. ಹಾಂ, 2 ಪಾವ್ ಹಾಕ್ತೀಯಾ? ಯಾರೇ 2 ಪಾವ್ ತಿನ್ನೋರಿಲ್ಲ, 1 ಪಾವ್ ಮಾಡೋ. ನಾನೆಲ್ಲ 2 ಸೇರು ಅಂತೇಳಿ ಅಂದ್ಬಿಟ್ಟೆ ಕೇಳಿದೆ. ಒಂದೊಂದು ಪಾವ್ ತಿನ್ಕತ್ತಿದ್ವ ನಾವು, ತಡ್ತಿರ್ಲಿಲ್ಲ. ಮೈದಾ ಎಲ್ಲ ಅಟ್ಟಿಲೇವೆ, ಬರೀ ಕಾಳು ಬೆಲ್ಲ ತಗೋಬತ್ತೀನಿ ಪಟಪಟ್ನೆ. ಈಗ ಮೈದದ್ದು ಯಾವ್ದು ಐಟಮ್ ಜಾಸ್ತಿ ತಿನ್ಬಿಡೋದು, ಮೈದಾ ಐಟಮ್ದ. ನಿಮ್ಮ ಹೂ ಬಂದಳ? ಹಾಂ ಹಾಂ